ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋಲಿ ನೀವು ನೋಡಿದಾಗೇ ನೈಟು ಮಲ್ಪೆ ಬೀಚಿಂದು ಶಾರ್ಟ್ಸ್ನ ಎಂಡ್ ಮಾಡಿದ್ದೆ. ಇವಾಗ ಅಲ್ಲಿಂದ ಮಾರ್ನಿಂಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ನೋಡ್ಕೊಂಡು ಬನ್ನಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಇವಾಗ ಬೀಚ್ ಸೈಡ್ ಹೋಗೋಣ ಅಂತ ಹೇಳಿ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಬೀಚ್ ಕಡೆ ಬರ್ತಾ ಇದ್ದೀವಿ. ಫಸ್ಟು ಬೀಚಲ್ಲಿ ಆಟ ಆಡೋಕ್ಕಿಂತ ಮುಂಚೆ ಫ್ರಂಟಲ್ಲಿ ಅಂದರೆ ಮಲ್ಪೆ ಬೀಚಿಂದ ಇನ್ನೂ ಸ್ವಲ್ಪ ಮುಂದೆ ಸೀ ವಾಕ್ ಇದೆಯಲ್ಲ, ಅಲ್ಲಿ ಹೋಗೋಣ ಅಂತ ಫಸ್ಟ್ ಅಲ್ಲಿಗೆ ಬರ್ತಾ ಇದ್ದೀವಿ. ಗಾಡಿ ಪಾರ್ಕ್ ಮಾಡಿ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಒಂದು ಪಾರ್ಕ್ ಸಿಗುತ್ತೆ. ಪಾರ್ಕಿಂದ ಸ್ವಲ್ಪ ಮುಂದೆ ಹೋದರೆ ಸೀ ವಾಕ್ ಬರುತ್ತೆ. ಕೆಲವೊಂದು ಸ್ಟ್ಯಾಚ್ಯೂಗಳು ಇದ್ದಾವೆ. ಮತ್ತು ನಿಮ್ಗೆ ಇನ್ನೊಂದೇನೋ ತೋರಿಸ್ತೀನಿ. ಈ ಸೈಡ್ ನೋಡಿ, ಬ್ಲೂ ಕಲರ್ ಇದೆಯಲ್ಲ, ಇದ್ರೊಳಗಡೆ ದೊಡ್ಡ ದೊಡ್ಡ ಶಿಪ್ಸ್ ಎಲ್ಲ ನಿಲ್ಲಿಸಿದ್ದಾರೆ. ನನ್ನ ಹಸ್ಬೆಂಡ್ಗೆ ಪಾರ್ಕಲ್ಲಿರೋ ಹೂ ಕಿತ್ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೆ. ಅವ್ರು ಏನು ಮಾಡಲಕ್ಷಿ, ನೀವು ಹೋಗು. ಓಕೆ ಬನ್ನಿ, ಇಲ್ಲಿ ನೋಡಿ, ಇದು ಸ್ವರ್ಣ ರಿವರ್ ಅಂತ. ಈ ರಿವರ್ ಬಂದು ಈ ಅರೇಬಿಯನ್ ಸಮುದ್ರಕ್ಕೆ ಎರಡು ಅಲ್ಲಿ ಇದು ಸೀ ವಾಕ್ ಇದೆಯಲ್ಲ, ಅಲ್ಲಿಂದ ಫ್ರಂಟಲ್ಲಿ ಇದು ಜಾಯಿನ್ ಆಗುತ್ತೆ. ಇಲ್ಲಿ ಝೂಮ್ ಮಾಡ್ತಿದ್ದೀನಿ ನೋಡಿ, ಇದು ಐಲ್ಯಾಂಡು ಯಾವುದಂದರೆ ಇದು ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತ. ಪರ್ ಹೆಡ್ಡು 400 ಬೋಟಿಂಗ್ ಇರುತ್ತೆ. ಇಲ್ಲಿಂದ ಒಂದು 30 ಮಿನಿಟ್ಸ್ ಆಗುತ್ತೆ. ಇಲ್ಲಿಂದನೂ ಕರ್ಕೊಂಡು ಹೋಗ್ತಾರೆ, ಮತ್ತು ಫ್ರಂಟು ಬೀಚ್ ಸೈಡ್ ಆಟ ಆಡ್ತೀವಲ್ಲ ಅಲ್ಲಿಂದನೂ ಕರ್ಕೊಂಡು ಹೋಗ್ತಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಪುಟ್ಟಾಗೆ ಅಲೆಗಳು ಬರುತ್ತೆ. ತುಂಬಾ ದೊಡ್ಡದಾಗಿ ಇಲ್ಲಿ ಅಲೆಗಳು ಬರೋದಿಲ್ಲ. ಅಂದರೆ ಕುತ್ಕೊಂಡು ನೋಡೋದಕ್ಕೆ ಇಲ್ಲಿ ಕಲ್ಗಳೆಲ್ಲ ಚೆನ್ನಾಗಿದ್ದಾವೆ, ಅಂದರೆ ಪ್ಲೇಸ್ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ. ಮತ್ತು ಇವಾಗ ಅಲ್ಲಿ ಆಟ ಆಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನೋಡಿದ್ಮೇಲೆ ಪಾರ್ಕು, ಬೋಟ್ಸು ಎಲ್ಲ ನೋಡಾದ್ಮೇಲೆ ನಾನು ಅಲ್ಲಿ ಬೋಟಿಂದು ವೀಡಿಯೋ ಮಾಡೋದೇ ಮರ್ತ್ಬಿಟ್ಟೆ, ಸಾರಿ. ಇನ್ನೊಂದು ಸಾರಿ ಯಾವಾಗಾದರೂ ಬಂದಾಗ ಮಾಡ್ತೀನಿ. ಫಸ್ಟ್ ನಮ್ಮ ತಲೆಯಲ್ಲಿರೋದು ನೆನ್ನೆ ಎಲ್ಲ ಬೀಚಲ್ಲಿ ಆಟ ಆಡಲಿಲ್ಲ, ಇವತ್ತು ಹೆಂಗಾದ್ರೂ ಚೆನ್ನಾಗಿ ಆಟ ಆಡಬೇಕು ಅಂತ ಫಸ್ಟು ಬೀಚ್ ಸೈಡ್ ಹೋಗ್ತಿದ್ದೀವಿ. ನೀವು ನೋಡ್ತಿದ್ದೀರಲ್ಲ, ಅಲ್ಲಿ ಬರ್ತಿದ್ದು ಚಿಕ್ಕ ಅಲೆಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲಿ ಎಷ್ಟು ದೊಡ್ಡಕ್ಕೆ ಬರ್ತಿದ್ದಾವೆ, ಅಲ್ಲೆಲ್ಲ ಪುಟ್ಟಕ್ಕೆ ಬರ್ತಿತ್ತು. ಆಲ್ರೆಡಿ ಅಪ್ಪ ಮಗ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಬುಜ್ಜಿ ಇವತ್ತೇ ಮೊದಲನೇ ಸರಿ ಬರ್ತಾ ಇರೋದು ಬೀಚ್ಗೆ. ತುಂಬಾ ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ನೀರು ನೋಡ್ಬಿಟ್ಟು. ಬ್ಯಾಗ್ ಎತ್ತಿಡೋಗೋ ಗುಂಡಮ್ಮ, ಜಂಪ್ ಮಾಡು ಜಂಪ್ ಮಾಡು ಜಂಪ್ ಮಾಡು ಜಂಪ್ ಜಂಪ್ ಜಂಪ್. ಇಲ್ಲಿ ನೋಡಿ ಹೆಂಗ್ ಕಪಲ್ಸು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದಾರೆ. ಬರು ಹೋಗ್ರು ನೀವಿಬ್ರು. ಅಯ್ಯೋ ನೋಡಾಗಲೇ ಎಷ್ಟು ದೂರ ಹೋಗಿದ್ದಾರೆ ಆಟ ಆಡೋಕ್ಕೆ. ನಾನು ಬರಲ್ಲ, ನಾನು ಬುಜ್ಜಿ ಜೊತೆ ಇಲ್ಲೇ ಇರ್ತೀನಿ, ಹೋಗ್ರಿ. ಏನು ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ಆ ನೀರು ಮಧ್ಯೆ ಹೋಗಿ ಆಟ ಆಡೋದಕ್ಕಿಂತ ದಡದಲ್ಲೇ ಕುತ್ಕೊಂಡು ಅಲೆ ಬರೋ ಇದಕ್ಕೆ ಕುತ್ಕೊಂಡು ಆಟ ಆಡಿದ್ರೆ ಎಷ್ಟು ಖುಷಿ. ನನಗೆ ಮಧ್ಯೆ ಹೋಗಿ ಆಟ ಆಡೋಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಮುಂದೆನೇ ದಡದಲ್ಲೇ ಕುತ್ಕೊಂಡು ನಾನು ನನ್ನ ಮಗ ಇಬ್ಬರು ಆಟ ಆಡ್ತೀವಿ. ಎಲ್ಲ ಶಾರ್ಟ್ಸು ಲೆಂತ್ ಆಗಿಬಿಡುತ್ತೆ ಅಂತ ಹೇಳಿ ಟೈಮ್ ಲ್ಯಾಪ್ಸ್ ಮಾಡಿ ಇಟ್ಟಿದ್ವಿ ಕ್ಯಾಮ್ರಾನ. ಮರಳೊಳಗಡೆ ಸ್ಟ್ಯಾಂಡ್ ಹಾಕಿ ಟೈಮ್ ಲ್ಯಾಪ್ಸ್ ಹಾಕಿಟ್ಟಿದ್ವಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀರು ನೋಡಿದ್ರೆ ಬಿಟ್ಟು ಬರೋಕ್ಕೆ ಮನಸ್ಸು ಬಿಡಲ್ಲ, ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ನನ್ನ ತಮ್ಮ ನೋಡಿ ವಿಡಿಯೋ ಮಾಡ್ಕೊಳ್ತಿದ್ದಾನೆ. ಇವಾಗ ನೋಡಿ ನೀರು ಹೆಂಗೆ ಹೊಡಿಯುತ್ತಂತ. ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡಿ ಇವಾಗ ಕುಲ್ಫಿ ತೊಗೊಂಡಿದ್ವಿ ಎಲ್ರೂ. ನೀರಲ್ಲಿ ಆಟ ಆಡ್ತಾ ಕುಲ್ಫಿ ತಿಂದ್ವಿ. ಪಾಪ ನನ್ನ ಮಗಂದು ಐಸ್ ಕ್ರೀಮು ಕೆಳಗಡೆ ಬಿದ್ದೋಗುತ್ತೆ ನೀರೊಳಗಡೆ ನೋಡಿ. ಇವಾಗ ನನ್ನ ಮಗನ ಕುಲ್ಫಿ ನೀರಲ್ಲಿ ಬಿದ್ದಿದ್ದರಿಂದ ನನ್ನ ಕುಲ್ಫಿನ ಅವನಿಗೆ ಕೊಟ್ಟೆ. ಇದು ಕೂಡ ಟೈಮ್ ಲ್ಯಾಪ್ಸೆ. ನಾನು ನನ್ನ ಹಸ್ಬೆಂಡ್ ಮಾತ್ರ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ.
ಅಂದರೆ ಟೈಮ್ ಲ್ಯಾಪ್ಸ್ ಮಾಡಿರೋದ್ರಿಂದ ಅಷ್ಟಾಗಿ ಗೊತ್ತಾಗಿಲ್ಲ. ಇಲ್ಲಿ ಒಂದು 3 ಅವರ್ಸ್ ಚೆನ್ನಾಗಿ ನೀರಲ್ಲಿ ಆಟ ಆಡಿದ್ವಿ. ನೀರಲ್ಲಿ ಆಟ ಆಡಿದ್ಕೂ ಅದಕ್ಕೂ ಸಖತ್ ಹೊಟ್ಟೆ ಹಸ್ವಾಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ಇನ್ನೂ ಬೇರೆ ಬೇರೆ ಪ್ಲೇಸ್ ನೋಡಬೇಕಲ್ಲ ಅಂತ ಹೇಳಿ ಈಗ ಫ್ರೆಶ್ ಅಪ್ ಆಗಿ ಹಾಗೆ ಬೇರೆ ಪ್ಲೇಸ್ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಶೃಂಗೇರಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಏನಂದರೆ ಆಟ ಆಡೋಕ್ಕೆ ತುಂಬ ಹಶ್ವಾಗಿಬಿಟ್ಟಿತ್ತಲ್ವಾ, ಫಸ್ಟು ಏನಾದರೂ ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಒಂದು ಹತ್ರ ನಿಲ್ಲಿಸಿದ್ವಿ. ಈ ಹೋಟ್ಲು ಪಕ್ಕ ನೋಡಿ ಕ್ಲೇ ಕ್ರಾಫ್ಟ್ ಅಂತ ಮಾಡಿದರು. ಏನೇನೆಲ್ಲ ವೆರೈಟೀಸ್ ಎಲ್ಲ ಮಾಡಿದ್ದಾರೆ ನೋಡಿ. ಅದು ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಪುಟ್ಟಗೆ ಎಷ್ಟು ಚೆನ್ನಾಗಿದ್ವು. ಹಾಗೆ ಒಂದು ವಿಡಿಯೋ ಮಾಡಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ನನಗೆ ಜಾಸ್ತಿ ಇಷ್ಟ ಆಯಿತು. ಇವೆಲ್ಲ ಪಾಟ್ಸು. ಇಲ್ಲಿ ನೋಡಿ ಪುಟ್ಟು ಗಣೇಶ ಚೆನ್ನಾಗಿದ್ವು. ಆನೆ ವಾಸ್ ತುಂಬ ಚೆನ್ನಾಗಿದ್ವು. ಇಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ಹೊರಟ್ವಿ. ನನ್ನ ಮಗ ಏನೋ ರಿಪೇರಿ ಮಾಡ್ತಾ ಇದ್ದಾನೆ. ನಾಲ್ಗೆ ಕಚ್ಕೊಂಡು ಬಸ್ಸಿಂದು ಲಾಕ್ ಎಲ್ಲ ಏನೋ ರೆಡಿ ಮಾಡ್ತಾ ಇದ್ದಾನೆ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ಶೃಂಗೇರಿಗೆ ಹೋಗೋ ರೋಡಲ್ಲೇ ಆಗುಂಬೆ ಸಿಗೋದು. ಹಾಗಾಗಿ ಇವರು ಏನೋ ಮಾತಾಡಿದ್ದಾರೆ. ಈ ಗಾಳಿ ಸೌಂಡ್ಗೆ ಏನೂ ಕೇಳಿಸಿಲ್ಲ. ಇದು ನೋಡಿ ಆಗುಂಬೆ ಘಾಟ್ ಸೆಕ್ಷನ್ನು. ಆಕಸ್ಮಿಕ ಮೂವಿಯಲ್ಲಿ ರಾಜ್ಕುಮಾರ್ ವೈಫ್ ವಿದೋಗ್ಗಳಲ್ಲ ಇದೇ ಪ್ಲೇಸ್ ಅಂತ ಕೇಳ್ತಿದ್ರು ನನ್ನ ಹಸ್ಬೆಂಡು. ಸನ್ಸೆಟ್ ಪಾಯಿಂಟ್ ಎಲ್ಲ ನೋಡಾದ್ಮೇಲೆ ಕೆಲವೊಂದು ಫೋಟೋಸ್ನ ತಕ್ಕೊಂಡ್ವಿ. ಘಾಟ್ ಸೆಕ್ಷನ್ ಆಗಿರೋದ್ರಿಂದ ನಾನಂತೂ ಸಖತ್ತಾಗಿ ನಿದ್ದೆ ಮಾಡಿಬಿಟ್ಟೆ. ನನಗೂ ಘಾಟ್ ಸೆಕ್ಷನ್ಗೂ ಬರೋದಿಲ್ಲ. ಹಾಗಾಗಿ ಇಲ್ಲಿಂದ ನಾನ್ ಸ್ಟಾಪ್ ಶೃಂಗೇರಿಗೆ ಹೋದ್ವಿ. ಅಂತೂ 6:30 ಆಯಿತು ಶೃಂಗೇರಿಗೆ ಬರೋದಕ್ಕೆ. ತುಂಬಾ ಸ್ಟ್ರೈನಾಗಿ ಹೋಗಿತ್ತು. ಹಾಗಾಗಿ ಯಾವುದೂ ವೀಡಿಯೋಸ್ ಏನೂ ಮಾಡಲಿಲ್ಲ. ದರ್ಶನ ಮಾಡ್ಕೊಂಡು ಬಂದ್ವಿ. ಶೃಂಗೇರಿಯಿಂದ ಸೀದಾ ಹೊರನಾಡು ಹೋದ್ವಿ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ನೋಡಿಕೊಂಡು ಅಲ್ಲೇ ಊಟ ಮಾಡಿ ಅಲ್ಲಿಂದ ಸೀದಾ ಧರ್ಮಸ್ಥಳ ರೋಡು ನಾನ್ ಸ್ಟಾಪ್. ಧರ್ಮಸ್ಥಳ ರೋಡ್ ಟಚ್ ಆಗೋಷ್ಟಿಗೆ ಆಲ್ರೆಡಿ 10:30 ಆಗಿತ್ತು. ಸೊ ಹಾಗಾಗಿ ಎಲ್ರಿಗೂ ನಿದ್ದೆ. ನನಗೂ ಘಾಟ್ ಸೆಕ್ಷನ್ ಅಂದರೆ ಆಗೋದಿಲ್ಲ. ಸೊ ನಾನು ಮಲ್ಕೊಂಡ್ಬಿಟ್ಟೆ. ನನ್ನ ತಮ್ಮ ಒಬ್ಬನೇ ಡ್ರೈವ್ ಮಾಡ್ತಾ ಇದ್ದ. ಮಿಡ್ನೈಟ್ 2:30 ಆಗಿತ್ತು ನಾವು ಧರ್ಮಸ್ಥಳ ರೀಚ್ ಆದಾಗ. ನೆಕ್ಸ್ಟ್ ಡೇ ಮಾರ್ನಿಂಗು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆದಮೇಲೆ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಇಲ್ಲಿ 9 ಗಂಟೆಗೆ ತುಲಾಭಾರ ಲಾಸ್ಟು. ಸೊ ಹಾಗಾಗಿ ನನ್ನ ಮಗುಂಗೆ ನನ್ನ ತಮ್ಮಂಗೆ ಇಬ್ಬರಿಗೂ ತುಲಾಭಾರ ಮಾಡಿಸೋದಿತ್ತು. ನನ್ನ ತಮ್ಮಂಗೆ ಕರ್ಕೊಂಡು ಬಂದಾಗೆಲ್ಲ ಇಲ್ಲಿಗೆ ಬಂದಾಗೆಲ್ಲ ವರ್ಷನೂ ಮಾಡಿಸ್ತಾರೆ ತುಲಾಭಾರ. ನನ್ನ ಮಗುಂಗೆ ಇದೇ ಮೊದಲನೇ ಸರಿ ತುಲಾಭಾರ ಮಾಡಿಸ್ತಾ ಇರೋದು. ಸೊ ಹಾಗಾಗಿ ಬಂದ್ವಿ. ಕ್ಯೂ ಎಲ್ಲ ಏನು ಬರೋಕ್ಕೆ ಹೋಗಲಿಲ್ಲ. ತುಲಾಭಾರ ಇದ್ದಿದ್ದರಿಂದ ಸ್ಟ್ರೈಟ್ ಹಂಗೆ ಡೈರೆಕ್ಟ್ ದರ್ಶನ ಬಿಟ್ಟರು. ತುಲಾಭಾರ ಮಾಡಿಸಾದ್ಮೇಲೆ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ತಿಂಡಿ ಇವಾಗ ನಾವು ಇನ್ನೂ ಟೈಮ್ ಇದ್ದಿದ್ದರಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೆ ಇನ್ನೂ ತುಂಬ ಟೈಮ್ ಇತ್ತು. ಹಾಗಾಗಿ ಇಲ್ಲೇ ಉಜಿರೆ ಹತ್ರ ಒಂದು ಫಾಲ್ಸ್ ಇದೆ, ನೋಡ್ಕೊಂಡು ಬರೋಣ ಅಂತ ನನ್ನ ತಮ್ಮ ಹೇಳ್ದ. ಸೊ ಹಾಗಾಗಿ ಇವಾಗ ಉಜಿರೆ ಹತ್ರ ಫಾಲ್ಸ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಗೊತ್ತಿರ್ಬೋದು ಇದು ಕೆಲವರಿಗೆ, ಇರ್ಮೈ ಫಾಲ್ಸ್ ಅಂತ ಬರುತ್ತೆ, ಉಜಿರೆ ಹತ್ರ ಬರುತ್ತೆ. ಇದು ಸಖತ್ತಾಗೈತೆ ನೋಡೋಕೆ ಮಾತ್ರ. ತೋರಿಸ್ತೀನಿ ಬನ್ನಿ. ಉಜಿರೆಯಲ್ಲಿ ನಮ್ಮ ಗಾಡಿ ನಿಲ್ಲಿಸಿದ್ಮೇಲೆ ಅಲ್ಲೇ ಪ್ರೈವೇಟು ಇರುತ್ತೆ, ಜೀಪ್ಗಳಿರ್ತವೆ, ಇದರಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಒಳಗಡೆ ಹೋಗೋಕ್ಕೆ. ನೋಡಿ ಅಡ್ವೆಂಚರ್ ಹೇಗಿದೆ. ಇಲ್ಲಿ ನೋಡಿ ಸಿಂಗಲ್ ರೋಡ್ ಆಗಿರೋದ್ರಿಂದ ಒಂದು ಜೀಪ್ ಹೋಗ್ತಿದ್ರೆ ಇನ್ನೊಂದು ಜೀಪ್ ಆ ಕಡೆಯಿಂದ ಬರೋದಕ್ಕಾಗೋದಿಲ್ಲ, ಮತ್ತೆ ಬ್ಯಾಗ್ ತೊಗೊಳ್ಳೇಬೇಕಾಗುತ್ತೆ. ಈ ರೋಡ್ ಮಧ್ಯೆ ಬರಬೇಕಾದ್ರೆ ಇಲ್ಲಿ ನೋಡಿ ಇದಂತೂ ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿ ನೀರೊಳಗಡೆನೇ ಜೀಪ್ ಹೋಗುತ್ತೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಎಷ್ಟು ಚೆನ್ನಾಗಿತ್ತು ನೋಡಿ. ಈ ಪ್ಲೇಸಲ್ಲಿ ಯಾವಾಗಲೂ ನೀರಿದ್ದೇ ಇರುತ್ತಂತೆ. ಮಳೆ ಬಂದಾಗ ಮಾತ್ರ ಸ್ವಲ್ಪ ಜಾಸ್ತಿ ನೀರಿರುತ್ತೆ. ಇಲ್ಲಿರೋರಿಗೆಲ್ಲ ಈ ಥರ ನೀರೊಳಗಡೆ ಜೀಪ್ ಓಡಿಸಿ ಅಭ್ಯಾಸ ಆಗಿಬಿಟ್ಟಿರುತ್ತೆ. ನಾವು ಫಸ್ಟ್ ಟೈಮ್ ನೋಡಿರೋದ್ರಿಂದ ನಮಗೆ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಇಷ್ಟೊತ್ತು ಇವಾಗ ಜೀಪಲ್ಲಿ ಕಾರಲ್ಲಿ ಎಲ್ಲ ಬಂದ್ವಲ್ಲ, ಈ ಫಾಲ್ಸ್ ನೋಡೋದಕ್ಕೆ ಬಂದಿದ್ದು. ನೋಡಿ ಫಾಲ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ನಾವು ಅಪ್ಪಾಜಿ ಅಲ್ಲಿ ತುಂಬಾ ಡೀಪ್ ಇದೆ, ಆಳ ಇದೆ, ಹೋಗ್ಬೇಡ ಅಂತ ನನ್ನ ತಮ್ಮಂಗೆ ಹೇಳ್ತಾ ಇದ್ರು.
ಈ ಕಲ್ಲಿನ ಮೇಲೆ ಏಡಿ ಇದೆ ಅಂತ ನೋಡಕ್ ಬಂದ್ವಿ. ನೀರೊಳಗಡೆನೆ ಬಿದ್ದೋಯ್ತದು, ಅದಕ್ಕೆ ಎದ್ರುಕೊಂಡು ಓಡೋದ್ವಿ. ಈ ಫಾಲ್ಸಲ್ಲಿ ಬೀಳೋ ನೀರು ಎಷ್ಟು ಕೋಲ್ಡ್ ಆಗಿತ್ತು ಅಂದರೆ ಸೇಮ್ ಈ ಫ್ರಿಜ್ ವಾಟರ್ ತೆಗ್ದು ಹಾಕ್ದಾಗ ಎಷ್ಟು ಕೂಲ್ ಇರುತ್ತೋ ಅಷ್ಟು ಕೋಲ್ಡ್ ಆಗಿತ್ತು ಈ ವಾಟರ್ ಮಾತ್ರ. ಇವಾಗ ಸೀದಾ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಸುಬ್ರಹ್ಮಣ್ಯಗೆ ಹೋಗೋ ರೋಡಲ್ಲೇ ಸೌತಡ್ಕ ಗಣಪತಿ ಬರುತ್ತಲ್ಲ, ಸೊ ಹಾಗಾಗಿ ಗಣಪತಿ ನೋಡಿಕೊಂಡು ಅಲ್ಲಿಂದ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರ್ಬೋದು ಈ ಸೌತಡ್ಕ ಗಣೇಶದಲ್ಲಿ ಗಂಟೆ ಎಲ್ಲ ಯಾಕೆ ಇಷ್ಟೊಂದು ಕಟ್ಟಿದ್ದಾರೆ ಅಂತ ಅಂದರೆ, ಇಲ್ಲಿ ನಾವೇನಾದರೂ ಆಗಬೇಕು ಅಂತಿದ್ರೆ ಬೇಡ್ಕೊಂಡು ಹೋದ್ವಿ ಅಂದರೆ ಅದು 40 ದಿವಸದೊಳಗಡೆ ನೆರವೇರುತ್ತಂತೆ. ಈ ಥರ ಒಂದಾದಾಗ ಅರ್ಕೆ ಅಂತ ಏನಿರುತ್ತೆ ಗಂಟೆ ಬಂದ್ಬಿಟ್ಟು ಕಟ್ಟೋಗ್ತಾ ಇರಂತೆ. ಅದು ಇಲ್ಲಿನ ಸ್ಪೆಷಲ್ಲು. ನಂಬಿರೋರಿಗೆ ಮಾತ್ರ ಈ ಗಣೇಶ ಯಾವತ್ತೂ ಕೈ ಬಿಡೋದಿಲ್ಲ. ಸೌತಡ್ಕ ಗಣೇಶನ ದರ್ಶನ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ನಾವು ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾನ್ ಸ್ಟಾಪ್ ತುಮಕೂರು. ಇದು ನಮ್ಮ ಲಾಸ್ಟ್ ಪ್ಲೇಸು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ದರ್ಶನಕ್ಕೆ ಅಂತ ಹೋದ್ಮೇಲೆ ಒಳಗಡೆ ಅಲ್ಲಿ ರಥೋತ್ಸವ ಮಾಡ್ತಾ ಇದ್ರು. ಇದು ಡೈಲಿ ಮಾಡಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಕಾರ್ತಿಕ ಅಂತ ಮಾಡ್ತಾ ಇರ್ಬೋದು. ಸುಬ್ರಹ್ಮಣ್ಯನ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇಲ್ಲೇ ಪ್ರಸಾದ ಇದ್ದಿದ್ದರಿಂದ ಇಲ್ಲೇ ಊಟ ಮಾಡ್ಕೊಂಡು ಹೊರಟ್ವಿ. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಪುಟ್ಟು ಹಸುಗಳಿದ್ವು, ನೋಡ್ತಾ ಇದ್ದೆ. ನಮ್ಮಮ್ಮ ಕ್ಯಾಂಡಿಡ್ ಪಿಕ್ ತೆಗ್ದಿದ್ದಾರೆ. ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.